ತಾಯಿ ತಂದಿಗೆ ವೈರಿಯಾದ ಮಗ ನಮ್ಮದು ಪಾತ ಮಾಡದೆ ಬೆಳಕ ಮನೆಯಾಗ ಬೇಕ ಮಗ ಸಸಿದು ಒಂದಾಯ್ತ ಗೊತ್ತ ತಾಯಿ ತಂದಿಗೆ ವೈರಿಯಾದ ಮಗ ಏ ಮಗನ ಚಿತ್ತಾಗ ಹಡದ ತಂಗಿ ಹಾಸಿ ಗಿಡದ ಸತ್ತ ಮಗನ ಚಿಂತೆ ಮಾಡಿ ತಂಗಿ ಎದೆಯ ಹೊಡಲು ಸತ್ತ ಹನ್ನೆರಡು ಬೆವರಿ ಘರಕ್ಕೆ ಹಡದ ತಾಯಿಗೆ ತರಬೇರಿ ಕೂತ ತಾಯಿ ತ್ಯಾಗ ದೊಡ್ಡದ ತಮ್ಮ ನಿನಗೆಲ್ಲ ಗೊತ್ತ ತಾಯಿ ತ್ಯಾಗ ದೊಡ್ಡದ ತಮ್ಮ ನಿನಗೆಲ್ಲ ಗೊತ್ತ ತಾಯಿ ಉಪಕಾರ ಬಾಳದ ತಮ್ಮ ತಾಯಿ ಉಪಕಾರ ಬಾಳದ ತಮ್ಮ ನಿನಗೆಲ್ಲ ಗೊತ್ತ ಏ ತಾಯಿ ಒಂದೇ ಮನೆಯಾಗ ಇತ್ತ ಮಗ ಸಸಿ ಮಾಡ್ಯಾರ ಬೇತ ತುಡುಗ ಹೊರಸಿ ಹೊರಗ ಹಾಕ ಹಡದ ತಾಯಿಗೆ ಹಿಡಿದು ಕತ್ತ ಏ ತಾಯಿ ಒಂದೇ ಮನೆಯಾಗ ಇತ್ತ ಮಗ ಸಸಿ ಮಾಡ್ಯಾರ ಬೇತ ತುಡುಗ ಹೊರಸಿ ಹೊರಗ ಹಾಕ್ಯಾರ ಕೊಡದ ತಾಯಿಗೆ ಹಿಡಿದು ಕತ್ತ ಕಣ್ಣ ಕಣದ ಮುಪ್ಪನ ಮುದುಕಿ ಹೋಗಬೇಕು ಎಲ್ಲ ಕಣ್ಣ ಕಣದ ಮುಪ್ಪನ ಮುದುಕಿ ಹೋಗಬೇಕು ಎಲ್ಲಂತ ಹನ್ನೆರಡು ಬೆವರಿ ಘರಕ್ಕೆ ಹೊತ್ತ ಹಡದ ತಾಯಿಗೆ ತರಬೇರಿ ಕೂತ ತಾಯಿ ತ್ಯಾಗ ದೊಡ್ಡದ ತಮ್ಮ ನಿನಗೆಲ್ಲ ಗೊತ್ತ ತಾಯಿ ಉಪಕಾರ ಬಾಳದ ತಮ್ಮ ನಿನಗೆಲ್ಲ ಗೊತ್ತ ಹನ್ನೆರಡು ಬೆವರಿ ಘರಕ್ಕೆ ಹೊತ್ತ ಹಡದ ತಾಯಿಗೆ ತರಬೇರಿ ಕೂತ ಹನ್ನೆರಡು ಬೆವರಿ ಘರಕ್ಕೆ ಹೊತ್ತ ಹಡದ ತಾಯಿಗೆ ತರಬೇರಿ ಕೂತ ತಾಯಿ ಉಪಕಾರ ಬಾಳದ ತಮ್ಮ ನಿಮಗೆಲ್ಲ ಗೊತ್ತ ತಾಯಿ ಉಪಕಾರ ಬಾಳದ ತಮ್ಮ ನಿಮಗೆಲ್ಲ ಗೊತ್ತ ಎಂತ ಕಷ್ಟ ತಾಯಿಗೆ ಬಂತ ಖುಷಿ ಹೇಳ್ತಾಳ ಮನೆ ಮುಂದ ಕುಂತ ಜಗಲ್ಲ ಬಡದು ಮುಗುಲ ನೋಡತ ಶಿವನ ತಂದ ಎಂತ ಹೊತ್ತ ಎಂತ ಕಷ್ಟ ತಾಯಿಗೆ ಬಂತ ಖುಷಿ ಹೇಳ್ತಾಳ ಮನೆ ಮುಂದ ಕುಂತ ಜಗಲು ಬಡದು ಮುಗುಲ ನೋಡತ ಶಿವನ ತಂದ ಎಂತ ಹೊತ್ತ ಏ ಬೆಡ್ಕೊಂಡ ತಿಂದು ಬಸ್ ಸ್ಟ್ಯಾಂಡದಾಗ ಮಲಗ್ಯಾರ ಮರ ಮರಗೂತ ಬೆಡ್ಕೊಂಡ ತಿಂದು ಬಸ್ ಸ್ಟ್ಯಾಂಡದಾಗ ಮಲಗ್ಯಾರ ಮರ ಮರಗೂತ ಹನ್ನೆರಡು ಬೆವರಿ ಘರಕ್ಕೆ ಹೊತ್ತ ಹಡದ ತಾಯಿಗೆ ತರಬೇರಿ ಕೂತ ತಾಯಿ ತ್ಯಾಗ ದೊಡ್ಡದ ತಮ್ಮ ನಿನಗೆಲ್ಲ ಗೊತ್ತ ತಾಯಿ ತ್ಯಾಗ ದೊಡ್ಡದ ತಮ್ಮ ನಿನಗೆಲ್ಲ ಗೊತ್ತ ತಾಯಿ ಉಪಕಾರ ಬಾಳದ ತಮ್ಮ ನಿನಗೆಲ್ಲ ಗೊತ್ತ ತಾಯಿ ಉಪಕಾರ ಬಾಳದ ತಮ್ಮ ನಿನಗೆಲ್ಲ ಗೊತ್ತ ಮನೆಯ ನಾಯಿಗೆ ಅದಕ್ಕೆ ಗೊತ್ತ
ಇರ್ತಿತ್ತು ತಾಯಿಯ ಜೊತ್ತ ಮನೆಗೆ ಬಾಂತ ಮೂಕ ಪ್ರಾಣಿ ಕರೆಯತ್ತ ಕೊಟ್ಟ ಮೂತ ತಾಯಿ ಮನ್ಯಾಗ ಒಂದು ನಾಯಿ ಸಾಕಿದಳು. ಮನ್ಯಾಗಿದ್ದಾಗ ತಾಯಿ ಒಂದು ನಾಯಿ ಸಾಕಿದ್ರು. ಏನ್ ಮಾಡ್ತಿದ್ರಿ ಆ ನಾಯಿ? ಯಾವಾಗ ಮಗ ತಾಯಿನ ಹೊರಗೆ ಹಾಕದ ತುಡುಗ್ ಹೊರಿಸಿ ಹೌದು ಕಣ್ಣ ಕಾಣದ ಮುಪ್ಪಾನ ಮುದುಕಿ ಯಾಕಾಡ್ ಹೋಗ್ಬೇಕ ತಿಳ್ಕೊಂಡ ಏನ್ ಮಾಡ್ತೀರಿ ಮುದುಕಿ? ಬೇಡ್ಕೊಂಡ ತಿಂದ ಬಸ್ ಸ್ಟ್ಯಾಂಡ್ದಾಗ ಕಾಲ ಕೈಲಕತ್ತು ಮುದುಕಿ. ಬಾಳ ಹೈರಾಣ ಬಂದಿತ್ರಿ. ಮನೆ ಯಾವಾಗ ಬಿಟ್ಟು ಮುದುಕಿ ಹೋಯ್ತ ಅವಾಗ ಮನ್ಯಾಗ ಸಾಕಿರ್ತಕ್ಕಂತ ನಾಯಿ ತಾಯಿ ಬೆನ್ನತ್ತಿ ಹೋಯ್ತ್ರಿ. ಆ ತಾಯಿ ಬಲ್ಲೆ ಹೋಗಿತ್ರಿ. ತಾಯಿ ಸಂತಾನ ಬೇಡ್ಕೊಂಡು ತಂದ ಬಸ್ ಸ್ಟ್ಯಾಂಡ್ದಾಗ ಮಳ್ಕೊಳ್ಳಕ್ ಉಂಡು. ಹೌದು ಆ ಬೇಡ್ಕೊಂಡ್ ತಂದಿರ್ತಕ್ಕಂತ ರೊಟ್ಟಿ ಒಳಗ ನಾಯಿಗೆ ಇಟ್ಟು ಹಾಕಿ ತಾಯಿ ಇಟ್ಟು ಹಾಕಿ ಮಕ್ಕೊಂಡ್ರ ಏನ್ ಮಾಡ್ತಿದ್ರಿ ನಾಯಿ? ಆ ಮಪ್ಪ ವಯಸ್ಸಿನ ತಾಯಿಗೆ ನಾಯಿ ಕುತ್ತು ಕಾವಲ ಮಾಡ್ತಿತ್ತು. ಹೌದಲ್ರಿ ಹೌದು. ಯಾಕೆ ಕಾವಲ ಮಾಡ್ತಿತ್ತು? ಎದುರು ಸಂಬಂಧ ಮಾಡ್ತಿದ್ರಿ? ಅದಕ್ಕೆ ಸಣ್ಣ ಕುಂಡಿತ್ತಾಗಿ ನಡ್ಕೊಂಡು ದೊಡ್ಡದಾಗುತ್ತಾನ. ಅದಕ್ಕೆ ಮನಿ ಅನ್ನ ಹಾಕಿ ಬೆಳೆಸಾಳ ತಾಯಿ. ಹೌದು ಅಗ್ನಿ ಕೈ ಮುಟ್ಟನ ತುತ್ತ ಅನ್ನ ಹಾಕಿ. ಆ ತಾಯಿ ಅನ್ನ ಉಂಡಿರ್ತಕ್ಕಂತ ನಾಯಿ ತಾಯಿ ಬೆನ್ನತ್ತಿ ಹೋಗಿ ಕಾವಲ ಬಸ್ ಸ್ಟ್ಯಾಂಡ್ದಾಗ ತಾಯಿ ಸುತ್ತ ಕಾವಲ ಮಾಡ್ಕೊತ ಕೂತದ ಕಡಾವ ಅಂದ್ರ ಹೌದು ಈ ಮನ್ಯಾನ ಮಕ್ಕಳಿಗೆ. ಆ ನಾಯಿಗಿದ್ದಿರ್ತಕ್ಕಂತ ನಿಯತ್ತ ಮನುಷ್ಯಗಿಲ್ಲ. ಇಲ್ಲ ಇಲ್ಲ ತಾಯಿ ಆ ಹಾಕಿರ್ತಕ್ಕಂತ ಊಟದ ಋಣ ನಾಯಿ ತೀರ್ಸ್ಲಕತ್ತೈತಿ. ಹೌದು ಕೌಲು ಮಾಡ್ತಿತ್ತು ನಾಯಿ. ನಾಯಿ ಕಾವಲು ಮಾಡ್ತಿತ್ತು. ಹಾ ಯಾರಿಗೆ? ತಾಯಿಗೆ ಕೌಲು ಮಾಡ್ತಿತ್ತು. ಹಾ ಕೇಳ ಹೇಳ್ರಿ. ಮರಿಯಾನ ನಾಯಿಗೆ ಅದಕ್ಕೆ ಅನಾಗುತ್ತ ಯಾವತ್ತು ಇರ್ತಿತ್ತು ತಾಯಿಯ ಜೋತ ಮನೆಗೆ ಭಾಂತ ಮೂಕ ಪ್ರಾಣಿ ಕರೆಯತ್ತ ಕೊಟ್ಟ ಮಾತ ಹಾಕಿದ ತಾಯಿಗೆ ನಾಯಿ ಕಾವಲ ಮಾಡ್ತಿತ್ತ ಯಾವತ್ತ ಹಾಕಿದ ನಾಯಿಗೆ ನಾಯಿ ಕಾವಲ ಮಾಡ್ತಿತ್ತು ಯಾವತ್ತ ಹನ್ನೆರಡು ದೇವರಿಗೆ ಹರಕೆಯ ಹೊತ್ತ ಹಡದ ತಾಯಿಗೆ ತರಬ್ಯಾರಿ ಕೊಟ್ಟ ತಾಯಿ ತ್ಯಾಗ ದೊಡ್ಡ ತಮ್ಮ ನಿನಗಿಲ್ಲ ಗೊತ್ತ ತಾಯಿ ತ್ಯಾಗ ದೊಡ್ಡ ತಮ್ಮ ನಿಮಗಿಲ್ಲ ಗೊತ್ತ ಹನ್ನೆರಡು ದೇವರಿಗೆ ಹರಕೆಯ ಹೊತ್ತ ಹಡದ ತಾಯಿಗೆ ತರಬ್ಯಾರಿ ಕೊಟ್ಟ ಹನ್ನೆರಡು ದೇವರಿಗೆ ಹರಕೆಯ ಹೊತ್ತ ಹಡದ ತಾಯಿಗೆ ತರಬ್ಯಾರಿ ಕೊಟ್ಟ ತಾಯಿ ಉಪಕಾರ ಬಾಳದ ತಮ್ಮ ನಿಮಗೆಲ್ಲ ಗೊತ್ತ ತಾಯಿ ಉಪಕಾರ ಬಾಳದ ತಮ್ಮ ನಿಮಗೆಲ್ಲ ಗೊತ್ತ ಅವನ ಕರ್ಮ ಅವನಿಗೆ ತಿತ್ತ ಮನುಷ್ಯರಿಗಿಲ್ರಿ ಅಂತ ನೀಯತ್ತ ಅವನ ಕರ್ಮ ಅವನಿಗೆ ತಿತ್ತ ಲಕ್ಕುವ ಹೊಡೆದು ಮುಖವಾರೇತ ಹೆಂಡತಿ ಬಾಳ ಸಾಕಂತ ಮನುಷ್ಯರಿಗಿಲ್ಲ ಅಂತ ನಿಯತ್ತ ಅವನ ಕರ್ಮ ಅವನಿಗೆ ತಿತ್ತು ಲಕ್ಕ ಹೊಡೆದ ಮುಖ ವಾರಿ ಆಯ್ತು ಹೆಂಡತಿ ಅವನ ಮುಖ ಏನ್ ನೋಡದತ್ತ ಬಿಟ್ಟು ಹೋಗ್ಲಕ್ಕಿ ತವ್ರ ಮನೆಗೆ ತವ್ರ ಮನೆಗೆ ಹೋದ ಹೆಂಡತಿ ಆಗ ಅದೇನತ್ತಾರಲ್ಲ ಹಂಗಾಕೈತಿ ವ್ಯವಹಾರ. ಹೌದು ಸ್ವಲ್ಪ ತಿಳ್ಕೊಂಡು ಮಾತಾಡುದು. ಹೌದು ವಿಚಾರ ಮಾಡಿ ಮಾತಾಡುದು. ಹೌದಲ್ಲ? ಹೌದಲ್ರಿ. ಏನಾತಾರಲ್ಲ ಹೇಳ್ತು ಹೋದ್ರ ತಾಯಿ ಏನು ಮಾಡುದಲ್ಲ ಅವಾಗ ನಿನಗ ಅದೇ ಬರ್ತದೋ. ಈಗ ಮನುಷ್ಯರಿಗಿಲ್ಲ ಅಂತ ನೀ ಅತ್ತಲ್ಲ